ಇಂದು 21 ರಾಜ್ಯಗಳಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇರುವಂತಹದ್ದು ಮೊದಲ ಹಂತದ ಚುನಾವಣೆ ಇವತ್ತಿನಿಂದ ಆರಂಭ ಆಗಿದೆ 21 ರಾಜ್ಯಗಳಲ್ಲಿ 102 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ ಇನ್ನು ತಮಿಳುನಾಡಿನ 39 ಕ್ಷೇತ್ರಗಳಿಗೆ ಇವತ್ತು ಮತದಾನ ಸಹ ನಡೀತಾ ಇರುವಂತಹದ್ದು ತಮಿಳುನಾಡಿಗೆ ತೆರಳೋದಕ್ಕೆ ಅಂತ ಹೇಳಿ ಮತದಾನ ಮಾಡೋದಕ್ಕೆ ಅಂತ ಹೇಳಿ ತಮಿಳುನಾಡಿಗೆ ತೆರಳೋದಕ್ಕೆ ಜನ ಬಸ್ ಇಲ್ಲದೆ ಕಾದು ಕುಳಿತಿದ್ದಾರೆ ಬೆಂಗಳೂರಿನಿಂದ ತಮಿಳುನಾಡಿಗೆ ತೆರಳೋದಕ್ಕೆ ಜನರು ಪರದಾಡ್ತಾ ಇರುವಂತಹ ಸ್ಥಿತಿ ಜೈ ಭೀಮ್ ಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕಾರ್ಪೊರೇಷನ್ ಬಸ್ ನಿಲ್ದಾಣದಲ್ಲಿ ಜನಸಾಗರವೇ ಹರಿದು ಬರ್ತಾ ಇರುವಂತಹದ್ದು ಹೊಸೂರು ವೇಲೂರು ಕಡೆಗೆ ತೆರಳುವಂತಹ ಮತದಾರರು ಬಸ್ಗಾಗಿ ಪರದಾಟವನ್ನ ಮಾಡ್ತಾ ಇದ್ದಾರೆ ರಾತ್ರಿಯಿಂದಲೂ ಸಹ ಕಾದು ಕುಳಿತುಕೊಂಡಿದ್ದಾರೆ ಆದರೆ ರಾತ್ರಿ ಆದ್ರೂ ಕೂಡ ಬೆಳಗಾದ್ರೂ ಕೂಡ ಇನ್ನೂ ಬಸ್ಗಳು ಅವರಿಗೆ ಸಿಕ್ಕಿಲ್ಲ ಬಸ್ಗಾಗಿ ಕಾದು ಕಾದು ಪ್ರಯಾಣಿಕರು ಸಹ ಸುಸ್ತಾಗಿದ್ದಾರೆ ಬಸ್ ಇಲ್ಲದೆ ತಮಿಳುನಾಡಿಗೆ ಹೋಗೋದಾದ್ರೂ ಹೇಗೆ ಅನ್ನುವಂತಹದ್ರ ಚಿಂತೆ ಅವರಲ್ಲಿದೆ ಮತವನ್ನ ಚಲಾಯಿಸೋದಾದ್ರೂ ಹೇಗೆ ಬಸ್ ಸಿಗದೆ ಹೋದ್ರೆ ಅಂತ ಹೇಳಿ ಜನರು ಕಿಡಿಕಾರಿದ್ದಾರೆ ಬಸ್ ಇಲ್ಲದೆ ತಮಿಳುನಾಡಿಗೆ ಹೋಗೋದು ಹೇಗೆ ನಾವು ಯಾವ ರೀತಿ ಮತದಾನವನ್ನ ಮಾಡಬೇಕು ಅಂತ ಹೇಳಿ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಜೊತೆಗೆ ಮತವನ್ನ ಚಲಾಯಿಸೋದಕ್ಕೆ ಸಂಜೆ 6 ಗಂಟೆವರೆಗೂ ಮಾತ್ರ ಇಲ್ಲಿ ಸಮಯಾವಕಾಶ ಇರುತ್ತೆ ಮತದಾನವನ್ನ ಮಾಡೋದಕ್ಕೆ ಸಂಜೆ 6 ಗಂಟೆವರೆಗೂ ಮಾತ್ರ ಅವಕಾಶ ಇರುವಂತಹದ್ದು ಮತದಾನ ಮಾಡೋದಕ್ಕೆ ಅಂತ ಹೇಳಿ ಬಸ್ಸನ್ನ ಬಿಡ್ಬೇಕಲ್ವಾ ಅಂತ ಹೇಳಿ ಹೆಚ್ಚುವರಿ ಬಸ್ಗಳನ್ನ ಬಿಡ್ಬೇಕಲ್ವಾ ಅಂತ ಹೇಳಿ ಕಿಡಿಕಾರಿದ್ದಾರೆ ನೀವು ಸಹ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ತಮಿಳುನಾಡಿಗೆ ತೆರಳುವಂತಹ ಬಸ್ ಸಂಪೂರ್ಣವಾಗಿ ರಶ್ ಆಗಿ ಹೋಗಿದೆ ಒಂದೆಡೆ ಮತ್ತೊಂದೆಡೆ ರಾತ್ರಿಯಿಂದಲೂ ಕೂಡ ಬುಕ್ಕಿಂಗ್ ಅನ್ನ ಮಾಡ್ಕೊಳ್ದಲ್ಲ ಇರುವಂತಹವರು ಜನರಲ್ ಆಗಿ ಬಸ್ನಲ್ಲಿ ಹೋಗೋದಕ್ಕೆ ಅಂತ ಹೇಳಿ ತೆರಳುವಂತಹವರು ಹರಸಾಹಸವನ್ನ ಪಡ್ತಾ ಇದ್ದಾರೆ ಇನ್ನು ಹೇಳಿ ಕೇಳಿ ಸಾಕಷ್ಟು ದೂರ ತಮಿಳುನಾಡಿಗೆ ತೆರಳಬೇಕಾಗಿರುವ ಕಾರಣದಿಂದಾಗಿ ನಿಂತು ಹೋಗೋದಕ್ಕೂ ಆಗೋದಿಲ್ಲ ಜೊತೆಗೆ ಜಾಸ್ತಿ ಇಕ್ಕಟ್ಟು ಬೇರೆ ಜನರಿಗೆ ಉಸಿರುಗಟ್ಟುವಂತಹ ವಾತಾವರಣ ಸಹ ಸೃಷ್ಟಿಯಾಗಿದೆ ಎಲ್ಲೂ ಮಕ್ಕಳನ್ನ ಹಾಕೊಂಡು ವಯಸ್ಸಾದಂಥವ್ರು ಎಲ್ಲರೂ ಕೂಡ ಒಟ್ಟಿಗೆ ಹೋಗಿ ಮತದಾನವನ್ನ ಮಾಡಿ ಬರೋಣ ಅಂತ ಹೇಳಿ ಊರಿಗೆ ತೆರಳುವಂತಹ ಜನರಿಗೆ ಪರದಾಟ ಮಾಡುವಂತಹ ಸ್ಥಿತಿ ಅಲ್ಲಿ ಆಗಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇರುವಂತಹದ್ದು ತಮಿಳುನಾಡಿಗೆ ತೆರಳೋದಕ್ಕೆ ಅಂತ ಹೇಳಿ ಜನರು ಹೋದಂತಹ ಸಂದರ್ಭದಲ್ಲಿ ಬಸ್ ಸಿಗದೆಯೇ ಪರದಾಡ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ಕಾರ್ಪೊರೇಷನ್ ಬಸ್ ನಿಲ್ದಾಣದಲ್ಲಿ ಜನಸಾಗರವೇ ಇರುವಂತಹದನ್ನ ಕೂಡ ನೀವು ವಿಜುವಲ್ಸ್ಗಳಲ್ಲಿ ನೋಡ್ತಾ ಇರುವಂತಹದ್ದು ಒಂದು ವಿಂಡೋದಲ್ಲಿ ಈಗ ಜನತೆ ಕಾದು ಕುಳಿತಿರುವಂತಹದ್ದು ಈಗ ಮತ್ತೊಂದು ಕಡೆ ಬಸ್ನಲ್ಲಿ ಸೀಟ್ ಇಟ್ಕೊಂಡು ಅವರ ಕುಟುಂಬಸ್ಥರಿಗಾಗಿ ಕರೀತಾ ಇರುವಂತಹದ್ದು ಟೆನ್ಷನ್ ಅಲ್ಲೇನೆ ಮತ್ತೊಂದೆಡೆ ಜಾಗ ಎಷ್ಟಿದೆಯೋ ಅಷ್ಟರಲ್ಲೇ ಹೇಗೋ ಹೋಗಿ ಊರನ್ನ ತಲುಪಿ ಮತದಾನ ಮಾಡಿ ವಾಪಸ್ ಬರೋಣ ಅನ್ನುವಂತಹ ನಿಟ್ಟಿನಲ್ಲೂ ಈಗಾಗಲೇ ಜನತೆ ಮತದಾನವನ್ನ ಮಾಡೋದಕ್ಕೆ ತೆರಳ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಒಟ್ಟಲ್ಲಿ ಕಾರ್ಪೊರೇಷನ್ ಬಸ್ ನಿಲ್ದಾಣದಲ್ಲಿ ಜನಸಾಗರ ಒಂದೆಡೆ ಹೊಸೂರು ಮತ್ತೆ ವೇಲೂರು ಕಡೆಗೆ ಹೋಗುವಂತಹ ಮತದಾರರು ಪರದಾಡ್ತಾ ಇರುವಂತಹ ಸ್ಥಿತಿಯನ್ನು ಸಹ ನೀವು ಗಮನಿಸ್ತಾ ಇರುವಂತಹದ್ದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ ನಾವು ಹೆಂಗೆ ಓಟ್ ಹಾಕೋದು ಇವಾಗ 5 ಗಂಟೆ ನಮ್ಮೂರಿಗೆ ಹೋಗ್ಬೇಕಾದ್ರೆ 7 ಗಂಟೆ ಆಗುತ್ತೆ ಇವಾಗ 10 ಗಂಟೆ ಅಂದ್ರೂ 7 ಗಂಟೆ ಆಗುತ್ತೆ ಅದ್ರ ಒಳಗಡೆ ಬೂತ್ ಮುಚ್ಚಿಬಿಟ್ರೆ ಏನು ಮಾಡೋದು ಅಲ್ಲಿ ನೋಡೋಣ ಬೂತ್ ಮುಚ್ಚಿ ಓಟ್ ಹಾಕತ್ತಾ ಆಗಲ್ಲ ನಾವು 1000 ರೂಪಾಯಿ ಖರ್ಚುಕೊಂಡು ಹೋಗ್ತೀವಿ ಅವ್ರಿಗೆ ನಮ್ಮ ದುಡ್ಡು ಏನು ಬೇಕಾಗಿಲ್ಲ ಅವ್ರು ಕೊಡೋದು ನಮ್ಮ ಕಾಸಿನೇ ಬೇಕಾಗಿಲ್ಲ ಓಟ್ ನಮ್ಗೆ ಕಾಸು ಬೇಕಿಲ್ಲ ನಮಗೆ ಅದು ಇದಿದೆ ಅದು ಓಟ್ ಹಾಕಬೇಕಂದ್ರೆ ನಮ್ಗೆ ಸಟ್ಟ ಇದೆ ಅದು ಓಟ್ ಆಗಲೇಬೇಕು ನಮಗೆ ಇವಾಗ ನಾವು ಹೋಗ್ಬಿಟ್ರೆ ಬೂತ್ ಮುಚ್ಚಿಬಿಡ್ತಾರೆ ಓಟಿಗೆ ಆಗತ್ತೆ ನಮಗೆ ಬಸ್ ಬಿಡ್ಲೇಬೇಕು ನಾವು ಜಾಸ್ತಿ ಬಸ್ ಬಿಡ್ಬಿಡ್ತಾನೆ ಅವರು ಗೌರ್ಮೆಂಟ್ ಅವರು ತಮಿಳು ಗೌರ್ಮೆಂಟ್ ಬಸ್ ಬಿಡ್ತಾರೆ ಎಷ್ಟು ಜನ ಹೋಗ್ತಾರೆ ಗೊತ್ತಾ ಸಿಕ್ಕಾಪಟ್ಟೆ ಜನ ಇಲ್ಲೊಂದು ಕಾಯ್ತಾ ಇದ್ದಾರೆ 5 ಗಂಟೆ ಬಂದು ಮುಚ್ಚಿಬಿಡ್ತಾರೆ ಏನು ಮಾಡೋಣ ಹೇಳಿ ಬಂದಿಲ್ಲ ತುಂಬ ಕಷ್ಟದ ಜನ ಊಟ ಮಾಡೋಕ್ಕಾಗಲ್ಲ ನಾವು ಬಸ್ ಜಾಸ್ತಿ ಬಿಟ್ಟಿದ್ರೆ ಓಟ್ ಹಾಕಕ್ಕೆ ಬರೋಕೆ ಬಂದೇ ಇಲ್ಲ ಏನು ಮಾಡೋಣ ನಾವು ಹೋಗೋಕ್ಕಾಗಲ್ಲ ನಾ ಇರೋದು ಇವಾಗ ಮನೆಗೆ ಹೋಗ್ತೀನಿ ಓಟ್ ಹಾಕಕ್ಕೆ ಆಗಲ್ಲ ಇವಾಗ 10 ಗಂಟೆ ಆಯ್ತು ಇದಕ್ಕೆ ಮೇಲೆ ಹೋಗಿ ಓಟ್ ಮಾಡೋಕ್ಕಾಗತ್ತಾ ಮಾಡಲ್ಲ ಎಲ್ಲ மணிக்கு ಹೋಗೋಣ ಅಂತ ಎಲ್ಲ ಟೀಮ್ನಲ್ಲಿ ಮಾಡಿದ್ರು நாங்கள் நைட் வந்தோம் மணி 12 மணி வரைக்கும் இருந்தோம் எந்த பஸ் எல்லாம் புக்கிங் ஆயிடுச்சுன்னு சொன்னாங்க திரும்ப நம்ம வாபஸ் போயிட்டோம் 12 மணிக்கு ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪಲ್ಲವಿ ನನ್ನ ಜೊತೆ ಫೋನಿನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪಲ್ಲವಿ ಇವತ್ತು ಮೊದಲ ಹಂತದ ಚುನಾವಣೆ ನಡೀತಾ ಇದೆ 21 ರಾಜ್ಯದಲ್ಲಿ 102 ಕ್ಷೇತ್ರಗಳಿಗೆ ಆದ್ರೆ ಈತ ಬೆಂಗಳೂರಿನಿಂದ ತಮಿಳುನಾಡಿಗೆ ತೆರಳುವಂತಹ ಮಾರ್ಗಕ್ಕೆ ಬಸ್ ಇಲ್ಲ ಅಂತ ಹೇಳಿ ಜನತೆ ಪರದಾಡ್ತಾ ಇರುವಂತಹ ಸ್ಥಿತಿಯನ್ನ ಕೂಡ ಗಮನಿಸ್ತಾ ಇರುವಂತಹದ್ದು ಈಗ ಅವ್ರಿಗೇನಾದ್ರೂ ಬಸ್ ವ್ಯವಸ್ಥೆ ಮಾಡುವಂತಹ ಕಾರ್ಯಕ್ಕೆ ಮುಂದಾದ್ರ ಏನಾಗ್ತಾ ಇದೆ ಅಲ್ಲಿ ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ಪಲ್ಲವಿ
ಎಸ್ ನಿಶ್ಚಿತ. ಒಂದು 21 ರಾಜ್ಯಗಳಲ್ಲಿ ಮೊದಲನೇ ಹಂತದ ಚುನಾವಣೆ ನಡೀತಾ ಇದೆ. ಇನ್ನು ತಮಿಳುನಾಡಲ್ಲೂ ಕೂಡ 39 ಜಿಲ್ಲೆಗಳಲ್ಲಿ ಈ ಒಂದು ಚುನಾವಣೆ ನಡೀತಾ ಇದ್ದು, ಇನ್ನು ಬೆಂಗಳೂರಲ್ಲಿ ಇರುವಂತಹ ನಿವಾಸಿಗಳು ಕೂಡ ಅಂದ್ರೆ ತಮಿಳುನಾಡಿನತ್ತ ಮುಖ ಮಾಡ್ತಾ ಇದ್ದಾರೆ. ಅಂದ್ರೆ ಎಲೆಕ್ಷನ್ ಇರೋದ್ರಿಂದ ವೋಟ್ ಹಾಕ್ಬೇಕು ಅನ್ನೋ ಒಂದು ಆಸೆಯಿಂದ ಕೂಡ ಅವರು ತಮಿಳುನಾಡತ್ತ ಮುಖ ಮಾಡಿದ್ದಾರೆ. ಆದ್ರೆ ರಾತ್ರಿಯಿಂದನೇ ಕೂಡ ಕಾದ್ ಕುಳಿತರು ಕೂಡ ಬಸ್ಗಳು ಆಗೋ ಈಗ ಒಂದೊಂದು ಬಸ್ ಬರ್ತಾ ಇದೆ. ಬಸ್ ಬರ್ತಾ ಇದ್ರು ಕೂಡ ಅಂದ್ರೆ ಎಲ್ಲಾ ಬಸ್ಗಳನ್ನು ಬುಕ್ಕಿಂಗ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಜನ ಕೂಡ ಕಾದ್ ಕೂತು ರಾತ್ರಿಯಿಂದನೇ ಎಷ್ಟೋ ಜನ ಮಕ್ಕಳನ್ನ ಮತ್ತೆ ಇಡೀ ಫ್ಯಾಮಿಲಿನ ಕಟ್ಕೊಂಡ್ಬಂದು ಅಲ್ಲಿ ಒಂದು ಬಸ್ ಸ್ಟಾಪ್ ಗಳಲ್ಲಿ ಇರ್ಬೋದು ಅಥವಾ ಈ ತರ ಸಿಗ್ನಲ್ ಗಳಲ್ಲಿ ಇಲ್ಲೆಲ್ಲಾ ಕೂಡ ಅಟ್ಲೀಸ್ಟ್ ಸಿಗ್ನಲ್ ಅಲ್ಲಾದ್ರೂ ನಿಲ್ಲಿಸ್ತಾರೆ ಅಂತ ಹೇಳಿ ಸಿಗ್ನಲ್ ಬಳಿ ಕೂಡ ಕಾದ್ ಕೂತಿದ್ದಾರೆ. ಆದ್ರೂ ಕೂಡ ಎಲ್ಲಾ ಬಸ್ ಗಳಲ್ಲಿ ಹೇಳ್ತಾ ಇರೋದು ಒಂದೇ ಸ್ಟೇಟ್ಮೆಂಟ್ ಏನಂತ ಹೇಳಿದ್ರೆ, ಈಗ ಆಲ್ರೆಡಿ ಬುಕ್ಕಿಂಗ್ ಆಗೋಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಜನ ಕೂಡ ಒಂದು ಆಕ್ರೋಶನ ವ್ಯಕ್ತಪಡಿಸ್ತಾ ಇರೋದು ಏನಂತ ಹೇಳಿದ್ರೆ, ಈಗ ಎಲೆಕ್ಷನ್ ಇದೆ, ಎಲೆಕ್ಷನ್ ಹಾಕಿಲ್ಲ ಅಂತ ಹೇಳಿದ್ರೆ ಇದು ಒಂದು ಕಡೆ ನಮಿಗೂ ಲಾಸ್ ಆಗುತ್ತೆ, ನಾವು ಬದುಕಿದೀವೋ ಇಲ್ವೋ ಅನ್ನೋದು ಕೂಡ ಒಂದು ಡೌಟ್ ಶುರು ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು, ಅಲ್ಲಿ ಎಲೆಕ್ಷನ್ ಅಲ್ಲಿ ವೋಟ್ ಏನಾದ್ರೂ ಕಮ್ಮಿ ಬಂತು ಅಂತಂದ್ರೆ ಇದಕ್ಕೆ ನೇರ ಹೊಣೆ ಸರ್ಕಾರನೇ, ಅಂದ್ರೆ ಅಲ್ಲಿಯ ಸರ್ಕಾರನೇ ಕಾರಣ ಅಂತ ಕೂಡ ಆರೋಪ ಮಾಡ್ತಾ ಇದ್ದಾರೆ ನಿಶ್ಚಿತಾ. ಓಕೆ, ಒಟ್ನಲ್ಲಿ ಈಗ ಜನತೆ ಪರದಾಡ್ತಾ ಇದ್ದಾರೆ, ಬಸ್ ಇಲ್ಲ, ಬಸ್ಸಿನ ಸಮಸ್ಯೆ ಇದೆ ಅಂತ ಹೇಳಿ. ಬುಕ್ಕಿಂಗ್ ಇಲ್ದಲೇನೆ ಹಾಗೆ ಹೋಗೋದಕ್ಕೂ ಸಹ ಮುಂದಾಗ್ತಾ ಇರುವಂತಹದ್ದು. ಈಗ ಸದ್ಯ ಈಗ ಅಲ್ಲಿಗೆ ತಲುಪಬೇಕು ಅಂತಂದ್ರೆ ಸುಮಾರು 4-5 ಗಂಟೆಗಳ ಕಾಲಾವಕಾಶ ಬೇಕಾಗುತ್ತೆ. ಅಂತಹವರ ಸ್ಥಿತಿ ಏನು? ಅವರು ಯಾವ ರೀತಿ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ? ಇನ್ನು ತಮಿಳುನಾಡು ಬಸ್ಗಳು ಕಡಿಮೆ ಇರೋದ್ರಿಂದ ಹೆಚ್ಚುವರಿ ಬಸ್ ಏನಾದ್ರೂ ಬಿಡೋದಕ್ಕೆ ಏನಾದ್ರೂ ಮುಂದಾಗಿದ್ಯಾ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯ ಆಗಿದ್ಯಾ ಪಲ್ಲವಿ? ಎಸ್ ನಿಶ್ಚಿತ. ಅಂದ್ರೆ ಈ ತರ ಈಗ ಎಲೆಕ್ಷನ್ ಇರೋದ್ರಿಂದ ಹೆಚ್ಚುವರಿ ಬಸ್ ನ ಕೂಡ ನಿಯೋಜನೆ ಮಾಡಿದ್ರು. ಆದ್ರೆ ಅಲ್ಲಿ ಎಲೆಕ್ಷನ್ ಗೆ ಅಂತ ಸಾಕಷ್ಟು ಬಸ್ಗಳನ್ನ ಬಳಸ್ಕೊಂಡಿರೋದ್ರಿಂದ ಇಲ್ಲಿ ಜನರಿಗೆ ಇದು ಸಮಸ್ಯೆ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಜನ ಹೇಳ್ತಾ ಇರೋದು, ಇವಾಗ ವಲಸೆ ಹೋಗಿರೋಂತ ಜನರಿಗೆ ಅಂತ ಹೇಳಿನೇ ಒಂದಷ್ಟು ಬಸ್ಗಳನ್ನ ನಿಯೋಜನೆ ಮಾಡ್ಬೇಕಾಗಿತ್ತು. ಆದ್ರೆ ಸರ್ಕಾರ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಅಂದ್ರೆ ಎಲೆಕ್ಷನ್ ಮುಖ್ಯ ಅಲ್ಲ ಆಗಿದೆ ಸರ್ಕಾರಕ್ಕೆ. ಅಂದ್ರೆ ಇವಾಗ ವೋಟ್ ಬರೋಂತಹ ಜನಗಳ ಒಂದು ಓಟು ಅವ್ರಿಗೆ ಮುಖ್ಯ ಅಲ್ವಾ? ಅಂದ್ರೆ ಬೇರೆ ಎಲ್ಲೋ ಹೋಗಿ ವಲಸೆ ಹೋಗಿರೋಂತಹ ಜನಗಳ ಓಟು ಅವ್ರಿಗೆ ಮುಖ್ಯ ಅಲ್ವಾ ಆಗಿದ್ರೆ ಅನ್ನೋದು ಕೂಡ ಇಲ್ಲೆಲ್ಲೋ ಒಂದ್ ಕಡೆ ಪ್ರಶ್ನೆ ಆಗ್ತಾ ಇದೆ. ಇನ್ನೊಂದು ಕಡೆ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಈ ಒಂದು ಸುದ್ದಿ ಪ್ರಸಾರ ಆಗ್ತಾ ಇದೆ. ಆದ್ರೂ ಕೂಡ ಒಂದು ಹೆಚ್ಚುವರಿ ಬಸ್ ನ ನಿಯೋಜನೆ ಮಾಡೋದಿರ್ಬೋದು ಅಥವಾ ಏನಾದ್ರೂ ತಮಿಳುನಾಡಿನ ನೇರವಾಗಿ ಇಲ್ಲಿಗೆ ಗಾಡಿ ಕಳ್ಸ್ಕೊಡೋದಿರ್ಬೋದು, ಯಾವ್ದೇ ತರ ಒಂದು ಬೇರೆ ತರ ಆಲ್ಟರ್ನೇಟ್ ಕೂಡ ಯಾವ್ದೇ ರೀತಿನೂ ಮಾಡಿಲ್ಲ. ಹಾಗಿದ್ರೆ ತಮಿಳುನಾಡಿನ ವ್ಯವಸ್ಥೆ ಯಾವ ತರ ಇದೆ ಅಂತ ಕೂಡ ಅಲ್ಲಿಯ ನಿವಾಸಿಗಳೇ, ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದು ವಲಸೆ ಬಂದಿರುವಂತ ನಿವಾಸಿಗಳು ಕೂಡ ಅಳ್ಳ ತೋಡ್ಕೋತಾ ಇದ್ದಾರೆ. ಸೊ ಜೊತೆಗೆ ಏನಂತ ಹೇಳಿದ್ರೆ, ರಾತ್ರಿಯಿಂದ ಬಂದು ರಾತ್ರಿ ಕೂಡ ಬಂದಿದ್ದಾರೆ ಒಂದಷ್ಟು ಜನ. ರಾತ್ರಿಯಿಂದ ಕಾದು ಕೂಳ್ತಿದ್ರು ಕೂಡ ಏನು ಪ್ರಯೋಜನ ಆಗ್ಲಿಲ್ಲ. ಬರೋ ಬಸ್ ಆಗೋ ಈಗೋ ಎಲ್ಲೋ ಒಂದೊಂದು ಬಸ್ ಬರ್ತಾ ಇದೆ. ಬರೋ ಬಸ್ಸು ಕೂಡ ಅಲ್ಲಿಂದಾನೇ ಬಸ್ಸು ಬುಕ್ಕಿಂಗ್ ಆಗೋಗಿದೆ ಅಂತ ಹೇಳಿ ಬರ್ತಾ ಇದೆ. ಇನ್ನಷ್ಟು ಕೆಲವೊಂದಷ್ಟು ಬಸ್ ಬರ್ತಾ ಇರೋದ್ರಲ್ಲಿ ಹೆಂಗಸರು ಪರವಾಗಿಲ್ಲ, ಬುಕ್ಕಿಂಗ್ ಆಗಿದ್ರು ನಾವು ನಿಂತ್ಕೊಂಡೇ ಬರ್ತೀವಿ ಅಂತ ಹೇಳಿ ಸಾಕಷ್ಟು, ನೀವು ಕೂಡ ಒಂದು ವಿಡಿಯೋದಲ್ಲಿ ವಿಜುವಲ್ಸ್ ಗಳಲ್ಲೂ ಕೂಡ ನೋಡ್ಬೋದು. ಏನಂದ್ರೆ ಸಾಕಷ್ಟು ಮಹಿಳೆಯರು ಒಂದು ಡೋರ್ ನ ತುದಿನಲ್ಲಿ, ಅಂದ್ರೆ ಬಾಗಿಲಿನ ಅಂಚಿನಲ್ಲಿ ಕೂಡ ನಿಂತ್ಕೊಂಡಿದ್ದಾರೆ. ಎಲ್ಲಿ ಅಂದ್ರೆ ಅಲ್ಲಿ ತನಕನೂ ಕೂಡ ಅವರು ಸ್ಟ್ಯಾಂಡಿಂಗ್ ಅಲ್ಲೇ ಹೋಗ್ಬೇಕು. ಸೊ ಎಲ್ಲಾದ್ರೂ ಗಿಮ್ಸ್ ಈ ತರ ಇದ್ರೂನು ಕೂಡ ಅವರು ಅಂದ್ರೆ ಅವರ ಜೀವವನ್ನು ಕೂಡ ಲೆಕ್ಕಕ್ಕೆ ಇಡದೇನೆ ಪಕ್ಕದಲ್ಲಿ ಇಟ್ಟು ಅವರೊಂದು ನಾವು ಓಟ್ ಹಾಕ್ಲೇಬೇಕು ಅನ್ನೋದು, ಅಂದ್ರೆ ಜನಗಳು ಕೂಡ ಆ ತರ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ. ಅಂದ್ರೆ ಜನಕ್ಕೆ ಆ ಒಂದು ಓಟು ಎಷ್ಟು ಮುಖ್ಯ ಅನ್ನೋದು ಕೂಡ ನಾವ್ ಅಲ್ಲಿ ನೋಡ್ಬೋದು. ಆದ್ರೆ ಜನಪ್ರತಿನಿಧಿಗಳಾಗಿರೋರು ಅಂದ್ರೆ ಅಲ್ಲಿಯ ಸರ್ಕಾರ ಈ ತರ ಒಂದು ವಲಸೆ ಹೋಗಿರುವಂತ ಜನರಿಗೆ ಬಸ್ಸಿನ ವ್ಯವಸ್ಥೆ ಮಾಡ್ಬೇಕಾಗಿತ್ತು ಅನ್ನೋದು ಕೂಡ ಜನರ ಒಂದು ಅಳಲಾಗಿದೆ ನಿಶ್ಚಿತಾ. ಓಕೆ, ಥ್ಯಾಂಕ್ ಯು ಪಲ್ಲವಿ, ನಿಮ್ಮೆಲ್ಲ ಅಪ್ಡೇಟಿಂಗ್ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ಮೊದಲ ಹಂತದ ಮತದಾನ ಇಂದಿನಿಂದ ಆರಂಭ ಆಗಿರುವಂತಹದ್ದು. ತಮಿಳುನಾಡಿನಲ್ಲಿ ಇವತ್ತು ಮತದಾನವನ್ನ ಮಾಡೋದಕ್ಕೆ ವಲಸಿಗರು ಬಂದಿರುವಂತಹ ನಿಟ್ಟಿನಲ್ಲಿ ಅವರು ವಾಪಸ್ ಹೋಗಿ ಮತದಾನವನ್ನ ಮಾಡೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲದ ಕಾರಣದಿಂದಾಗಿ ತಮ್ಮ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಬಸ್ಗಳು ಸರಿಯಾದ ಸಮಯಕ್ಕೆ ಇಲ್ಲದೆ ಹೋದ್ರೂ ಕೂಡ ನಾವು ಹೋಗಿ ಮತದಾನವನ್ನ ಮಾಡಿಯೇ ತೀರ್ತೀವಿ ಅಂತ ಹೇಳಿ ಸಹ ಸಾಕಷ್ಟು ಜನರು ಹೊರಟಿದ್ದಾರೆ. ಮತದಾನ ನಮ್ಮೆಲ್ಲರ ಹಕ್ಕು, ಅದರಲ್ಲೂ ಆಯ್ಕೆ ನಮಗೆ ಬಿಟ್ಟಂತಹ ವಿಚಾರ. ಆಯ್ಕೆಯನ್ನ ಒಳ್ಳೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ರೆ ನಮ್ಮ ದೇಶ ಮತ್ತಷ್ಟು ಸುಭದ್ರವಾಗಿರುತ್ತೆ. ಹಾಗಾಗಿ ಎಲ್ಲರೂ ಸಹ ಮತದಾನವನ್ನ ತಪ್ಪದೇ ವೋಟ್ ಮಾಡಿ ಅಂತ ಕೂಡ ನಾವು ಕೇಳ್ತಾ ಇರುವಂತಹದ್ದು.